ಹಾಗಾದರೆ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಹತ್ಯೆಗೆ ಸಂಚು ನಡೆದಿತ್ತಾ? ಬಳ್ಳಾರಿ ನಗರ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಸಂಚು ಮಾಡಿದ್ರಾ? ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ತಂದೆ ಸೂರ್ಯ ನಾರಾಯಣ ರೆಡ್ಡಿ ಸಂಚು ಮಾಡಿದ್ದಾರೆ. ಹೀಗಂತ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಬ್ಯಾನರ್ ಗಲಾಟೆ ನೆಪದಲ್ಲಿ ಗನ್ಮ್ಯಾನ್ಗಳು ಗುಂಡಿನ ದಾಳಿಯನ್ನು ಮಾಡಿದ್ದಾರೆ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು 4 ರಿಂದ 6 ಸುತ್ತು ಫೈರಿಂಗ್ ಮಾಡಿದ್ದಾರೆ. ಫೈರ್ ಮಾಡಿದ ಬುಲೆಟ್ ಅನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ. ಅವರ ಆರೋಪ ನನ್ನ ಕೊಲೆಗೆ ಸಂಚು ನಡೆದಿತ್ತು ಅನ್ನುವಂತಹ ಆರೋಪವನ್ನು ಜನಾರ್ದನ್ ರೆಡ್ಡಿ ಮಾಡಿರ್ತಕ್ಕಂಥದ್ದು. ಗಂಗಾವತಿ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ 3ನೇ ತಾರೀಕು ಜನವರಿ 3ನೇ ತಾರೀಕಿನಂದು ನಡೆಯುವ ವಾಲ್ಮೀಕಿ ಪುತ್ಥಳಿ ಅನಾವರಣ ಮತ್ತು ಸರ್ಕಲ್ ಅನಾವರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಕಟ್ಟತಕ್ಕಂಥ ವಿಚಾರ ಸಂಬಂಧದಲ್ಲಿ ಆರಂಭವಾಗಿರ್ತಕ್ಕಂಥ ಗಲಾಟೆ ಇದೀಗ ತೀವ್ರ ವಿಕೋಪಕ್ಕೆ ತಿರುಗಿರುವಂಥದ್ದು. ಎರಡೂ ಕಡೆಗಳಿದೀಗ ಕಲ್ಲು ತೂರಾಟ, ಮತ್ತೊಂದು ಕಡೆಗೆ ಪೊಲೀಸರಿಂದ ಗಾಳಿಯಲ್ಲಿ ಗುಂಡು ಹಾರಿಸುವಂಥ ಪ್ರಯತ್ನಕ್ಕೆ ಬಂದಿರುವಂಥದ್ದು. ಸ್ವತಃ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಗಂಗಾವತಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಸರ್, ಈಗ ಗಲಾಟೆ ಆರಂಭವಾಗಿದ್ದು ಯಾವ ವಿಚಾರಕ್ಕೆ ಸರ್? ತಾವು ಗಂಗಾವತಿಯಿಂದ ಬಂದ್ರಿ, ಬಟ್ ಏನಾಯಿತು ಸರ್? ನೋಡಿ, ಇವತ್ತು ನಾನು ಗಂಗಾವತಿಯಲ್ಲಿ ಒಂದು ರೈತರಿಗೆ ಸಂಬಂಧಪಟ್ಟ ಅಭಿವೃದ್ಧಿ ಕೆಲಸಗಳು ಜೊತೆಗೆ ಅಲ್ಲಿ ಚನ್ನಬಸವ ತಾತ ಜಾತ್ರೆ ಇತ್ತು. ಜಾತ್ರೆ ಮುಗಿಸ್ಕೊಂಡು ನಾನು ಬರ್ತಾ ಇದ್ದೀನಿ. ನಾನು ಇಲ್ಲಿ ನಮ್ಮ ಮನೆ ಹತ್ರ ಸುಮಾರು ಒಂದು 30-40 ಮಂದಿ ರೌಡಿಗಳು, ಗೂಂಡಗಳು ಮನೆ ಎದುರುಗಡೆನೇ ಚೇರ್ಗಳು ಹಾಕೊಂಡ್ಬಿಟ್ಟು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ರೌಡಿ ಗ್ಯಾಂಗ್ಗಳನ್ನ ಇಟ್ಕೊಂಡು ಕುಂತಿದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು. ಅದು ಗೊತ್ತಾದ ತಕ್ಷಣ ಶ್ರೀರಾಮುಲು ಪೊಲೀಸರಿಗೆ ನಮ್ಮ ಆಫೀಸ್ ಕಡೆಯಿಂದ ಮೆಸೇಜ್ ಹೋಗಿದೆ. ಈ ರೀತಿ ಮನೆ ಹತ್ರ ಜನಾರ್ದನ್ ರೆಡ್ಡಿ ಅವರು ಇಲ್ಲ, ಈ ರೀತಿ ಒಂದು ಗುಂಪೆಲ್ಲ ಬಂದು ಇಲ್ಲೆಲ್ಲ ಬ್ಯಾನರ್ಸ್ ಹಾಕಿ ಚೇರ್ಸ್ ಹಾಕ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ ಅಂತೇಳಿ. ತಕ್ಷಣ ನಾನು ಶ್ರೀರಾಮುಲು ಅವ್ರಿಗೆ ಫೋನ್ ಮಾಡಿದೆ. ಶ್ರೀರಾಮುಲು ಹೋಗ್ಬಿಟ್ಟು ಅವ್ನು ಸತೀಶ್ ರೆಡ್ಡಿಗೆ, ಈ ರೀತಿ ಒಬ್ಬ ದೊಡ್ಡ ಲೀಡರ್ಗಳು ಈ ರೀತಿ ಬಂದು ಅವ್ರ ಮನೆ ಮುಂದೆ ನೀವು ಕೂತ್ಕೊಂಡು ಈ ರೀತಿ ಗಲಾಟೆ ಮಾಡೋದು ಕರೆಕ್ಟ್ ಅಲ್ಲ, ನೀವು ಇಲ್ಲಿಂದ ಹೋಗ್ರಿ ಅಂತೇಳಿ ಪೊಲೀಸರ ಸಮಕ್ಷಮದಲ್ಲಿ ಶ್ರೀರಾಮುಲು ಒಳ್ಳೆ ಮಾತಿಂದ ಅವ್ರು ಹೇಳಿದ್ದಾರೆ. ಅಷ್ಟೊದ್ರೊಳಗಡೆ ನನ್ನ ಕಾರ್ ಬಂದು ನಾನು ಇಳಿತಾ ಇದ್ದೇನೆ. ಜನಾರ್ದನ್ ರೆಡ್ಡಿ ಅವ್ರು ಬಂದರು ಅಂದ ತಕ್ಷಣ ನಾನೇನು ಅಂದ್ಕೊಂಡೆ, ನಮ್ಮವರೇ ಜನಾರ್ದನ್ ರೆಡ್ಡಿ ಅವ್ರು ಬಂದರು ಅಂತೇಳಿ ಯಾರು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಯಾಕೆಂದರೆ ಒಂದು ಕೇವಲ 10 ಅಡಿ ಡಿಫ್ರೆನ್ಸ್ ಅಷ್ಟೇ ಇದ್ದಿದ್ದು. 10 ಅಡಿ ಡಿಫ್ರೆನ್ಸ್ ಒಳಗಡೆನೆ ಅವನು ಕೆಳಗಡೆ ಕುಂತಿದ್ದರೆ ಶ್ರೀರಾಮುಲು ಅವರು ಒಳ್ಳೆ ಮಾತಿಂದ ಈ ರೀತಿ ಒಬ್ಬರು ಮನೆ ಮುಂದೆ ಬಂದು ಗಲಾಟೆ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ಪೊಲೀಸರ ಸಮಕ್ಷಮದಲ್ಲಿ ಹೇಳಿದಾರಂತೆ. ಆದರೂ ಕೂಡ ನಾನು ಕಾರ್ ಬಂದು ಇಲ್ಲಿ ಜಸ್ಟ್ ನಾನು ಇಳಿತಾ ಇದ್ದೀನಿ. ನಾನು ತಕ್ಷಣ ಗಾಳಿಯಲ್ಲಿ ಫೈರಿಂಗು, ಕಲ್ಲುಗಳಿಂದ ತೂರಾಟ. ಜನಾರ್ದನ್ ರೆಡ್ಡಿ ಅಂತಂದರೆ ನಾನು ನಮ್ಮವ್ರು ಅಂತ ಅಂದ್ಕೊಂಡ್ರೆ ಅವರಿಗೆ ಸಂಬಂಧಪಟ್ಟ ಮನುಷ್ಯರೇ ಜನಾರ್ದನ್ ರೆಡ್ಡಿ ಬಂದರು ಅಂದ ತಕ್ಷಣ ಗಾಳಿಯಲ್ಲಿ ಮೊದಲಿಗೆ ಅಲ್ಲಿ ಸೇರಿದಂತಹ ಜನರನ್ನ ಚದುರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಶ್ರೀರಾಮುಲು ಪ್ರಯತ್ನ ಪಟ್ಟಿದ್ದಾರೆ, ಆಗಿಲ್ಲ. ಬಟ್ ಅದಾದ ಮೇಲೆ ಜನಾರ್ದನ್ ರೆಡ್ಡಿ ಬಂದಾಗ ಗಲಾಟೆ ಆಗಿರೋದು.